ನಿಮ್ಮ ಹೆಸರೇನು? ನನ್ನ ಹೆಸರು ಹುಲಿಗೆಪ್ಪ ಅಂತೇಳಿ, ಎಲ್ಲರೂ ನನ್ನ ಹುಲಿ ಹುಲಿ ಅಂತಾರೆ. ವಾವ್, ನೈಸ್ ನೇಮ್. ನೋಡಕ್ಕೂ ನೀವು ಹುಲಿ ಇದ್ದಂಗೆ ಅದೀರಿ. ನಿಮ್ಮ ಹೆಸರೇನು? ನನ್ನ ಹೆಸರು ಮಂಗಳ ಅಂತ. ಅಲಿಯಾಸ್ ಮಂಗ್ಯಾನ? ಅಲ್ಲ, ಮಂಗ್ಲಿ ಅಂತ ಕರೀತಾರ. ಓಹೋ, ಸಿಂಗರ್ ಮಂಗ್ಲಿ, ಕಣ್ಣೇ ಅದರಿಂದಿ. ಅಂದಂಗ ನೀವು ಸಾಲಿ ಎಷ್ಟು ಕಲ್ತೀರಿ? ಆಕ್ಚುಲಿ ನಾನು BA B.Ed BSc KAS IAS ಇವೆಲ್ಲ ಮಾಡ್ಬೇಕಂತಿದ್ದೆ, ಆದ್ರೆ 10ನೇ ತನಕ ಸಾಲಿ ಬಿಟ್ಬಿಟ್ಟೆ. ಛೇ, ನಿಮ್ಮ ಪರ್ಸ್ನಾಲಿಟಿ ಭಾಳ ಚಂದ ಇತ್ತು ನೋಡ್ರಿ. ನೀವೇನಾರ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಸಾಲಿ ಕಲ್ತಿದ್ರ ಪೊಲೀಸು ಅಥವಾ ಇಂಡಿಯನ್ ಆರ್ಮಿನೋ ಜಾಯ್ನ್ ಆಗ್ಬೋದಿತ್ತು. ಆಗ್ಬೋದಿತ್ತು, ಏನು ಮಾಡೋದು, ನನ್ನ ನಸೀಬ್ ಗಾಂಡು ಇತ್ತು. ಏನಂದ್ರಿ? ನೀವೆಷ್ಟು ಸಾಲಿ ಕಲ್ತೀರಿ ಅಂದೆ? ನಾನು ಬರೀ PUC ಅಷ್ಟೇ ಕಲ್ತೀನಿ. ಮುಂದೆ ಕಲಿಬೇಕಂದ್ರೂ ಆಗಲಿಲ್ಲ. ಈಗ ಇಲ್ಲೇ ಗಾರ್ಮೆಂಟ್ ಒಳಗೆ ಕೆಲಸ ಮಾಡತ್ತೀನಿ. ಹೌದು, ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ನನಗೆ ತಂದೆ ತಾಯಿ ಯಾರೂ ಇಲ್ಲ, ನಾನೊಬ್ಳು ಅನಾಥೆ. ನಾ ಸಣ್ಣ ವಯಸ್ಸಿನಾಗಿದ್ದಾಗ ನಮ್ಮ ಅಪ್ಪ ಅವ್ವ ನನ್ನ ಬಿಟ್ಟು ಸತ್ತೋದ್ರು. ಆವಾಗಿಂದ ನಾ ಆಶ್ರಮದಾಗ ಬೆಳೆದೀನಿ. ಈಗ ಆಶ್ರಮಕ್ಕೆ ಹೊರೆ ಆಗಬಾರ್ದಂತ ಹೊರಗೆ ಬಂದು ಕೆಲಸ ಮಾಡಿ ಜೀವನ ಮಾಡಾಕತ್ತೀನಿ. ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಸಂಬಂಧಿಕರಿಲ್ಲನ? ಇಲ್ಲ. ಯಾರೂ ಇಲ್ಲ ಅಂತ ಬೇಜಾರಾಗ್ಬೇಡ್ರಿ, ನಿಮ್ಗೆ ನಾದೇನಿ. ಥ್ಯಾಂಕ್ ಯು. ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರ? ನನಗೂ ನಿಮ್ಮಂಗ ಅಪ್ಪ ಅವ ಯಾರೂ ಇಲ್ರಿ. ನನಗೆ ಇರಾಮ ಒಬ್ಬನ, ನಮ್ಮ ಅಣ್ಣ. ನಮ್ದು ಆ್ಯಕ್ಚುಲಿ ಈ ಊರಲ್ರಿ, ನಮ್ಮದು ಶಾಂತಾಪುರ ಅಂತ ಹಳ್ಳಿ. ನಮ್ಮ ಅಣ್ಣನ ಜೊತೆ ಜಗಳ ಮಾಡಿ ಮನೆ ಬಿಟ್ಟು ಇಲ್ಲಿಗೆ ಬಂದೆ. ನಾ ಬಂದ ಕೂಡಲೇ ನನ್ನ ಟೈಮ್ಗೆ ಬೇರೆ ಯಾವ ಕೆಲಸನೂ ಸಿಗಲಿಲ್ಲ. ಸಿಕ್ಕಿದ ಸಪ್ಲೈಯರ್ ಕೆಲಸನ, ಅದ ಕೆಲಸ ಮಾಡ್ಕೊಂಡು ಖುಷಿಯಿಂದ ಅದೇನು. ನಿಮ್ಗೊಂದು ಮಾತು ಕೇಳಲಿ? ಕೇಳ್ರಿ. ನೀವು ನಿಜವಾಗ್ಲೂ ನಾನು ಇಷ್ಟಪಡ್ತೀರಿ? ನಾನು ನಿಮ್ಮನ್ನು ನಾ ಯಾವಾಗ ಹೇಳ್ದೆ ನಿಮ್ಮನ್ನು ಇಷ್ಟಪಡ್ತೇನೆ ಅಂತೇಳಿ? ನೀವು ಇಷ್ಟಪಡಂಗಿಲ್ಲ ಅಂತಂದ್ರೆ ನಾ ಕರ್ದಲ್ಲಿ ಯಾಕೆ ಬಂದ್ರಿ ಈಗ? ಲವ್ ಮಾಡಕ್ಕೆ ಬಂದೇನಿ. ಹಾಂ, ಲವ್ ಮಾಡಕ್ಕೆ. ಹೌದು, ನೀವ್ಯಾಕೆ ನಾನು ಇಷ್ಟಪಟ್ರಿ? ಗೊತ್ತಿಲ್ಲ. ಹೇಳ್ರಿ, ನೀವ್ಯಾಕೆ ನಾನು ಲವ್ ಮಾಡಕತ್ತೀರಿ ಹೇಳ್ರಿ? ಯಾಕಂದ್ರ ನೀವಂದ್ರೆ ನನಗೆ ಭಾಳ ಇಷ್ಟ, ಅದಕ್ಕೆ. ಅದರಿ, ನಾ ಅಂದ್ರೆ ನಿಮ್ಗೆ ಯಾಕೆ ಇಷ್ಟ ಅಂತ ಹೇಳ್ರಿ. ನಂಗೆ ಕೇಳೋ ಕ್ಯೂರಿಯಾಸಿಟಿ ಭಾಳ ಐತಿ. ನನಗೆ ನೀವು ಮಾತಾಡೋ ಸ್ಟೈಲ್ ಇಷ್ಟ, ನಿಮ್ಮ ನಗು ಇಷ್ಟ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಡೇರಿಂಗ್ ಇಷ್ಟ. ಅವತ್ತು ನಿಮ್ಮ ಹೋಟೆಲ್ದಾಗ ಜಗಳಕ್ಕಂತ ಬಂದಿದ್ರಲ್ಲ, ಅವ್ರಿಗೆ ನೀವು ಹೊಡೆದು ಕಳಿಸಿದ್ರು ನೋಡ್ರಿ. ಆವಾಗಿಂದ ನಾನು ನಿಮಗೆ ಫುಲ್ ಫಿದಾ ಆಗ್ಬಿಟ್ಟಿನಿ. ಓಹೋ, ಅದಕ್ಕೆ ನೀವು ನನಗೆ ಕಣ್ಣು ಹೊಡೆದು ಫೋನ್ ನಂಬರ್ ಕೊಟ್ಟು ಹೋದ್ರೇನ? ಹಾಂ, ಹೌದು. ಆ್ಯಕ್ಚುಲಿ ನನಗೂ ನಿನ್ನ ಮೇಲೆ ಭಾಳ ಲವ್ ಆಗಿ, ಆದ್ರೆ ಸಪ್ಲೈಯರ್ನ ಯಾರು ಲವ್ ಮಾಡ್ತಾರೆ ಅಂತೇಳಿ ಸುಮ್ಮನೆ ಇದ್ದೆ. ನೀವು ಅವತ್ತು ಹೋಟೆಲ್ನಾಗ ಕಣ್ಣು ಹೊಡೆದು ನಿಮ್ಮ ಫೋನ್ ನಂಬರ್ ಕೊಟ್ಟು ಹೋದಾಗ ನನ್ನ ಹೃದಯನ ಕಿತ್ತು ನಿಮ್ಮ ಕೈ ಕೊಟ್ಬಿಟ್ಟೆ. ನಿಜವಾಗ್ಲೂ
ನನ್ನ ಜೀವನದಾಗ ಲವ್ ಅಂತ ಆಗಿದ್ದ ಅವತ್ತು. ಐ ರಿಯಲಿ ಲವ್ ಯು. ಐ ಲವ್ ಯು ಟು. ನೀವು ಯಾವತ್ತೂ ನನ್ನ ಅರ್ಧದಾರಿಲಿ ಕೈ ಬಿಡಲ್ಲ ಅಲ್ಲ? ದೇವರಾಣಿಗೂ ಬಿಡಂಗಿಲ್ಲ. ಸಿಕ್ಕಿದ್ದ ಇದೊಂದು ಕೈ, ಇದನ್ನ ಯಾಕೆ ಬಿಡ್ಲಿ? ಮುಂದೊಂದು ದಿನ ನಿಮ್ಮ ಅಣ್ಣ ಬಂದು ಈಕಿನ್ ಬಿಟ್ಬಿಡು ಅಂದ್ರ ಬಿಟ್ಬಿಡ್ತೇನೆ. ಹಾ, ನಿನ್ನಲ್ಲ, ಅವನ್ನ ಬಿಟ್ಬಿಡ್ತೀನಿ. ನಮ್ಮಣ್ಣ ದುಡ್ಡಿನ ವಿಚಾರದಾಗ ಕಂಜೂಸ್ ಅದಾನ ಅನ್ನೋದು ಬಿಟ್ರೆ ನನ್ನ ಮ್ಯಾಲ ಭಾಳ ಪ್ರೀತಿ ಅದಾನ. ನನಗೆ ನೀ ಬೇಕಂತೇಳಿ ಹಠ ಹಿಡಿದ್ನೆ ಅಂತ ಇಟ್ಕೋ, ಅವ ಏನು ಅನ್ನೋದಿಲ್ಲ, ಹ್ಞೂ ಅಂತಾನ. ಒಂದು ವೇಳೆ ಹ್ಞೂ ಅನ್ಲಿಕ್ಕೆ ಏನಾತ? ಜಗತ್ತು ದೊಡ್ಡದೈತಿ. ಯಾವ್ದಾರ ಹೋಟೆಲ್ನಾಗ ನೀ ಬಾಂಡೆ ತಿಕ್ಕು ಅಂತೀವಿ, ನಾ ಸಪ್ಲೈಯರ್ ಕೆಲಸ ಮಾಡ್ತೀನಿ, ಜೀವನ ಕಟ್ಕೊಳ್ಳೋಣ. ಒಟ್ನಾಗ ಇಬ್ಬರು ಚಲೋ ತಂಗ ಜೀವನ ಮಾಡೋಣ. ಸರಿ ಆಯಿತು. ನಿನ್ನ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನೀ ಎಲ್ಲಿ ಕರ್ಕೊಂಡು ಹೋದ್ರೂ ಬರ್ತೀನಿ. ಸರಿ ಆಯ್ತು. ನೀನು ಕೆಲ್ಸಕ್ಕೆ ಹೋಗು, ನಂದು ಕೆಲ್ಸದ ಟೈಮ್ ಆಯ್ತು. ಫ್ರೀ ಟೈಮ್ನಾಗ ನಾ ಫೋನ್ ಮಾಡ್ತೇನೆ. ಆಯಿತು. ಮೊದಲ ನೀವೊಂದು ಫೋನ್ ತಗೋ, ನಾವಿಬ್ಬರು ಫ್ರೀ ಟೈಮ್ನಾಗ ಆರಾಮಾಗಿ ಮಾತಾಡ್ಕೊತ ಇರ್ಬೋದು. ಸರಿ ಆಯ್ತು, ಬಾ ಹೋಗೋಣ. ಆಮೇಲೆ ಮಾತಾಡ್ತಾನೆ ಇಡು. ರಾಜಣ್ಣ, ಇರ್ಲಿ ಬಿಡಪ್ಪ, ಹಿಂದಾಗಡೆ ನಾ ಎಲ್ಲ ತಿಕ್ಕೊಂತೀನಿ ಬಿಡು. ಅವರ ಇವೆಲ್ಲ ಯಾವಾಗ್ರಿ ನೀವು ತೊಳೆದ ವರ್ಷ ಇಟ್ಟಿರಿ? ಧೂಳ್ ಅಂದ್ರೆ ಧೂಳ್ ತುಂಬ್ಯಾವ. ಇವತ್ತ ನಾ ಎಲ್ಲ ತೊಳೆದ ನೀಟಂಗಿ ಒರಿಸಿಡ್ತೀನಿ ಇವತ್ತು. ನೀ ಏನ್ ಹೇಳಿದ್ರು ಕೇಳವಲ್ಲಪ್ಪ ನೀನು. ಅವ್ವಾರ ಈಗಿನ ಕಾಲದಾಗ ದುಡ್ದು ತಿಂದ್ರನ ರೀ, ತಿಂದ ಕೂಡ ಮೈಗ್ ಹತ್ತುದು. ನಾ ಖಾಲಿ ಕೂಡ ಅಲ್ರಿ, ನಾ ಶ್ರಮಜೀವಿ, ನಾ ಏನ್ರಿ ಕೆಲ್ಸ ಮಾಡವನ. ಅವರ ನೀವ್ ಯಾಕೆ ಸಾಹೇಬರಿಗೆ ಲಘುನ ಒಂದ್ ಲಗ್ನ ಮಾಡಬಾರ್ದ್ರಿ? ನಿಮಗೂ ವಯಸ್ಸಾತ, ನಿಮ್ ಮನೆಗೆಲ್ಲ ಕೆಲ್ಸ ಮಾಡಕ್ಕ ಒಬ್ರ ಹೆಣ್ಮಗಳು ಬೇಡನ್ರಿ? ಯಪ್ಪ, ಅವನಿಗೆ ಹೇಳಿ ಹೇಳಿ ಸಾಕಾಗೈತಿ. ಇವತ್ತು ನೀನಾರ ಒಂದು ಮಾತು ಹೇಳು, ಲಘುನೆ ಮದುವೆ ಮಾಡ್ಕೊ ಅಂತ. ಬಲ್ ತಡ್ರಿ ಇವತ್ ಸಾಹೇಬ್ರ, ನಾ ಬರೀ ಹೇಳ್ತಾರ. ಅಷ್ಟ್ ಮಾಡಪ್ಪ, ನಿನ್ ಮಾತಾರ ಕೇಳಿ ಲಘುನೆ ಮದುವೆ ಮಾಡ್ಕೊಂಡ್ರೆ ಸಾಕು. ನೀವ್ ಅದ್ರ ಚಿಂತೆ ಬಿಡ್ರಿ. ರಜನಲ್ಲೇ ಒಳಗೆ ಅಡಿಗೆ ಮನ್ಯಾಗದಾನಪ್ಪ. ಬ್ಯಾಡ ಬ್ಯಾಡ ಅಂದ್ರು ಬಾಂಡೆದ್ ಒಳಗೆ ಆಡ್ಸಾಕತ್ತಾನ. ರಜನಾ, ರಜನಾ ಸಾಹೇಬ್ರ, ನಾ ಇಲ್ಲಿ ಅಡ್ಗಿ ಮನೆ ಆಗದೇನ್ರಿ. ಬಾಯಿಲ್ಲ, ಸ್ವಲ್ಪ ಕೆಲ್ಸ ಐತ್, ಬಾಯಿಲ್ಲ ಬಂದ್ರಿ. ಸಾಹೇಬ್ರ, ರಜನಾ ಸಾಹೇಬ್ರ, ನಾನು ನಿನಗೆ ಇವತ್ತ ಒಂದು ಸ್ಪೆಷಲ್ ಗಿಫ್ಟ್ ತಂದನಿ. ಗಿಫ್ಟ್ ರೀ? ಹಾ. ನನಗೆ? ಹಾ. ಏನ್ರಿ ಅದು? ಹುಲಿಗಪ್ಪ, ಹುಲಿಗಪ್ಪ ಬಂದಿರ ನೀ? ಏನು ಒಂದೇ ತಿಂಗಳೊಳಗೆ ಎಷ್ಟು ಸರ್ಗ್ಯೋ? ಹುಲಿಗ ಎಷ್ಟು ಸರ್ಗ್ಯೋ? ಐಫೋನ್ ಹಿಂಗಿನ ನೀನು ಹೋಗಿಲ್ಲೇನು? ಅಂದ್ರ ನೀ ನನಗ್ ಫೋನ್ ತಂದಿಲ್ಲ ಅಂದಂಗ ಆತ. ನನಗ್ ಗೊತ್ತಿತ್ತ ನೀ ಹಿಂಗ ಮಾಡಿರ್ತಿದ್ದಿ. ನಿನಗ ತಮ್ಮ ಮುಖ್ಯ ಅಲ್ಲ, ನಿನಗ ರೊಕ್ಕ ಮುಖ್ಯ. ಸರ, ನಾ ಹೇಳಿದ್ದಿಲ್ರಿ, ಇವ ಬಾಳ್ ಕನ್ಫ್ಯೂಸ್ ಅದಾನ್ರಿ. ಇವ್ ನನಗ್ ಫೋನ್ ಕೊಡ್ಸಂಗಿಲ್ರಿ, ನನಗ್ ಗೊತ್ತೈತಿ. ಅಲ್ಲೋ, ಐಫೋನ್ ಅಂದ್ರೆ ಎಂತದು? ರಜನಾ
ಐಫೋನ್ ಅಂದ್ರೆ ಇದ ನೋಡಿಲ್ಲ ಇದ ತಗೋ ಇದನ್ನ ನಿನ್ನ ಕೈಯಾರ ತಗೊಂಡು ನಿಮ್ ತಮ್ಮಗ ಗಿಫ್ಟ್ ಕೊಡು ಸರ್ ರಾಜಣ್ಣ ಏನ್ ತಿಳ್ಕೊಕೋಬೇಡ ನೀ ಮಾಡಿದ ಉಪಕಾರ ಬಾಳ ಐತಿ ಇದನ್ನ ಏನ್ ಮನಸ್ಸು ಹಚ್ಕೊಳ್ಳಾರ್ದ ಅವ್ನ್ ಗಿಫ್ಟ್ ಮಾಡ ಕೊಡು ಅಣ್ಣ ನಿಮ್ಮ ಅಣ್ಣ ತಮ್ಮ ಇಬ್ಬರಿಗೂ ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ರಾಜಣ್ಣ ನೀ ಅವತ್ತು ದವಾಖಾನೆಗೆ ಹೇಳಿದಲ್ಲ ನಮ್ಮ ತಮ್ಮ ಫೋನ್ ಸಲುವಾಗಿ ಜಗಳ ಮಾಡಿ ಹೋಗ್ಯಾನ ಅಂತ ಹೇಳಿ ನಾನು ಅವತ್ತ ಫೋನ್ ತೊಗೊಂಬಂದು ಮನ್ಯಾಗಿಟ್ಟೆ ನೀವಿಬ್ರು ಕೂಡಿ ಸಂದರ್ಭದಾಗ ಕೊಟ್ರಾತ ಅಂತ ಹೇಳಿ ಇವತ್ತ ಆ ಸಂದರ್ಭ ಕೂಡಿ ಬಂತು ನೋಡ ಸರ್ ನಿಮ್ಮಿಂದ ದೊಡ್ಡ ಉಪಕಾರ ಆತ್ರಿ ನೀವು ನನ್ನ ತಮ್ಮನ ಹುಡುಗಿ ಕೊಡೋದಲ್ದ ಅವ ಆಸೆ ಪಟ್ಟಂತ ಫೋನು ಕೊಡ್ಸಿದ್ರಲ್ರಿ ಇದು ಉಪಕಾರ ಅಲ್ಲ ನೀ ಮಾಡಿದ ಉಪಕಾರಕ್ಕೆ ಪರೋಪಕಾರ ಅಷ್ಟ ಹೋಗ ನಿಮ್ ತಮ್ಮನ್ ಕರ್ಕೊಂಡು ನಿಮ್ ಊರಿಗೆ ಹೋಗಿ ಚಂದಾಗಿ ಜೀವನ ಮಾಡ್ರಿ ಹುಡುಗಪ್ಪ ನಡಿ ನಮ್ಮೂರಿಗೆ ಹೋಗೋಣ ಈಗ ಅಣ್ಣ ನಾ ಊರಿಗೆ ಬರೋದು ಯಾಕೋ ಅಂದ್ರ ನಾವೊಬ್ಬನ ಬರೋದಿಲ್ಲ ಅಂದೆ ಮತ್ತಿನ್ಯಾರು ಕರ್ಕೊಂಡು ಬರ್ತೀಯೋ ಮಂಗ್ಲಿ ಏ ಮಂಗ್ಲಿನೋ ಮುಂಗ್ಲಿನೋ ಅಣ್ಣ ಮಂಗ್ಲಿ ಇದ್ಯಾರೋ ಇದು ಈಕಿ ನನ್ನ ಫೋನಿಗೆ ಚಾರ್ಜರ್ ಅಂದ್ರ ನನ್ನ ಲವರ್ ಏ ಈಕಿನ್ ನಮ್ಮ ಊರಿಗೆ ಕರ್ಕೊಂಡು ಆದ್ರ ಅವ್ರ ಅವ್ವ ಅಪ್ಪ ಬಂದ್ ನಮ್ ಕಾಲ್ ಮುರಿತಾರೋ ಅಣ್ಣ ಅಂತವೆಲ್ಲ ಸೀನ್ ಇಲ್ಲ ಆಕಿಗೆ ಯಾರು ಇಲ್ಲ ಆಕಿಗಿನ್ ಮ್ಯಾಲ ನಾವ ಎಲ್ಲ ಬರೋ ಬರೀ ಆತ್ ನೋಡ್ ನಮ್ ಊರಾನ ಮಂದಿ ನೀ ಎಲ್ಲಿಗಪ್ಪ ಹೋಗಿದ್ದೆ ಅಂತ ಕೇಳಿದ್ರ ಏ ನಮ್ ತಮ್ಮಗ ನಾ ಹೆಣ್ ನೋಡಕ್ ಹೋಗಿದ್ನಿ ಅದ್ ಹೇಳಕ್ ಒಂದ್ ದಾರಿ ಆತ್ ನೋಡ್ ಅದ್ ನೋಡು ನಮ್ಗ ಅವ್ವ ಅಪ್ಪ ಇಲ್ಲ ಅವ್ರು ಹಿರಿಯರ್ ನಮ್ ತಾಯಿ ಸಮಾನ ನೀವಿಬ್ರು ಹೋಗಿ ಅವ್ರ ಆಶೀರ್ವಾದ ತಗೋರಿ ಹೋಗ್ಬಾ ಹೋಗ ನೂರು ವರ್ಷ ಸುಖವಾಗಿ ಬಾಳಿ ಹುಲ್ಗ್ಯ ಬಾಯ್ಲೆ ಅಣ್ಣ ಮಂಗ್ಲಿನ ಮದುವೆಗೆ ಮುಂಗ್ಲಿ ಉಡ್ಸಕತ್ ನಡಿ